ಹಾಯ್ ಫ್ರೆಂಡ್ಸ್, ಇದು ಬುಧವಾರದ ಬ್ಲಾಗ್ ಫ್ರೆಂಡ್ಸ್. ಟೈಮ್ ಬಂದು 4:15 ಆಗಿತ್ತು. ಸೊ ಮಕ್ಕಳೆಲ್ಲ ಶಾಲೆಗೆ ಹೋಗಿ ಬಂದಿದ್ದರು. ಅದಕ್ಕಾಗಿ ನಾನು ಅವಳಿಗೆ ಕೂರಿಸಿ ಕೇಳ್ತಾ ಇದ್ದೆ ಏನೇನು ಇವತ್ತು ಯಾವ ಸಬ್ಜೆಕ್ಟ್ ಕಲಿಸಿದ್ರು ಮತ್ತು ಯಾವ ಸಬ್ಜೆಕ್ಟ್ ಇಷ್ಟ ನಿನಗೆ ಅಂತ ಕೇಳ್ತಿದ್ದೆ. ಸೊ ಅದೇ ಹೇಳ್ತಾ ಇದ್ಲು ನನ್ನ ಮಗಳು. ಇಷ್ಟನಾ? ಅದರಲ್ಲಿ ಒಳ್ಳೆ ಮಾರ್ಕ್ಸ್ ತೆಗ್ದಿದೀಯಾ? ಮತ್ತು ಬಾಕಿದ್ರಲ್ಲಿ ಇವಾಗ ಎಕ್ಸಾಮ್ ಆಯ್ತಲ್ವ ನಿನಗೆ, ಒಳ್ಳೆ ಮಾಡಿ ಬರ್ದಿದ್ಯಾ ಪೇಪರಲ್ಲಿ? ಹಾಂ, ನಿಜನಾ? ಮತ್ತು ಪೇಪರ್ ಖಾಲಿ ಇದ್ದರೆ ಏನು ಮಾಡಬೇಕು? ಹೊಡಿಬೇಕಾ? ಯಾವುದರಿಂದ ಹೊಡಿಬೇಕಾ? EVS ಇಂದ ನಿಂಗೆ ಹೊಡಿಬೇಕಾ? ಯಾವುದು EVS ಬುಕ್ಕಿಂದನಾ? ಬುಕ್ಕಿಂದ ಹೊಡಿಲಿಕ್ಕಾಗುತ್ತಾ? ಹಾಂ, ಹೊಡೆದ್ರೆ ನೀನು ತಿಂತೀಯಾ? ಅಳಲ್ವಾ? ಹೊಡಿ ಹೋಗಲ್ವಾ? ನೀವು ಹೊಡ್ತೆ ಅಲ್ಲ ನಾ ಹೊಡಿಲಿಕ್ಕೆ ಬಂದರೆ. ಓಡೋದಿಲ್ವಾ? ಹಾಗಾದರೆ ನೀ ಬರೀಲಿಲ್ಲ ಅಂತ ಆಯ್ತಲ್ಲ ಪೇಪರಲ್ಲಿ. ಯಾವ 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 ಸಬ್ಜೆಕ್ಟ್ ಬರೀಲಿಲ್ಲ? ಎಲ್ಲ ಬರ್ದಿದ್ದೀಯಾ? ಒಳ್ಳೆ ರ್ಯಾಂಕ್ ಬರುತ್ತಾ? ಬರಲಿಲ್ಲ ಅಂದರೆ ಓಡೋಗೋದಿಲ್ಲಲ್ಲ? ಯಾವುದರಿಂದ ಹೊಡಿಬೇಕು? ಕೋಲಿಂದನಾ? ಬ್ಯಾಲ್ಟಿಂದ ಹೊಡಿಬೇಕಾ? ಓಕೆ, ನೋಡಿ ಫ್ರೆಂಡ್ಸ್, ನಾನು ತಗೊಂಡಿರುವಂಥ ಪ್ರಾಡಕ್ಟ್ ಇಷ್ಟಿವೆ. ಸೊ ಇದು ಯಾವುದು ಅಂದರೆ ಸೊ ಈ ಹೂವು ಪೊಣಸುವ ಬನ್ನಿ ಪೊಣಸಿ. ಹಾಯ್ ಹೀರೋ, ಹಾಯ್ ಮುದ್ದು ಬಂಗಾರ, ಹಾಯ್ ಮಗೆ ಬಂಗಾರ. ಏನು ತಿಂತಿದೀಯಾ? ಕೋಲ್ ಜಲ್ पता दांत गेले लड़ते देखिए यहीं कर कोई। हाँ, हाथ काट। कहीं जाए पता तो वही चपता दांत ನೀವು ಎತ್ತ ದಾಂತ ಹೊಸ ದಾಂತ ಎತ್ತ ಹೊಸದು ನೇಮಿ ದಾಂತ ಎತ್ತ. ಅವಳದು ನನ್ನ ಮಗಳದು ಇಲ್ಲಮ್ಮ, ಅದು ಹೊಸದು ಬರುತ್ತೆ ಈಗ. ಅಳೋದೇನಕ್ಕೆ, ಎಲ್ಲ ಹೋಗಿ ಇವಾಗ ಹೊಸದು ಬರುತ್ತೆ. ಓಕೆನಾ? ಮತ್ತು ಇದು ಮಾಡಬೇಡ, ನೋವಾಗುತ್ತೆ. ಅವಳದು ಹಲ್ಲು ಹೋಯ್ತಾ ಫ್ರೆಂಡ್ಸ್, ಅದಕ್ಕಾಗಿ ಅಳ್ತಾವಳೆ. ಬ್ಲಡ್ ಹೋಗ್ತಾ ಉಂಟಂತೆ. ಅವರಂದ ಸಣ್ಣವರೆಲ್ಲ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಹೇಳಿದೆ, ಅದು ಹೋಗಿ ಎಲ್ಲ ರಿಟರ್ನ್ ವಾಪಸ್ ಬರೋದು ಅಂತ. ತೋರಿಸು ಮತ್ತೊಂದು ಹೋಗಿದೆ ಅಲ್ಲ. ಇದು ಏನಂದರೆ ನನ್ನ ಮಗಳು ಹಲ್ಲೋಯ್ತಂತ ಅಳ್ತಾ ಇದ್ಲ. ಇದು ಯಾಕಂದರೆ ಫಸ್ಟ್ ಹೋಗೋದೆಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ. ಅದೇ ಹೇಳ್ತಾ ಇದ್ದೆ ನಾನು ಅವಳಿಗೆ. ಅದರಲ್ಲೂ ನನ್ನ ಮಗ ಆವಾಗಲಿಂದ ಸರಿ ಇದ್ದ. ಇವಾಗ ನನ್ನ ಮಗಳಿಗೆ ಹೇಳಿದ್ನಲ್ವ ನಾನು, ಮುದ್ದು ಮಾಡಿ ಅವನಿಗೆ ಹೊಟ್ಟೆ ಕಿಚ್ಚಾಗಿ ಅವನಿಗೆ ತನಗೂ ನೋವು ಬರ್ತಾ ಉಂಟು ಮಮ್ಮಿ ಅಂತ ಹೇಳ್ತಾವನು. ಸೊ ಹಾಗೆ ಫ್ರೆಂಡ್ಸ್, ಗುರುವಾರ ಅಲ್ವಾ, ಹೂವೆಲ್ಲ ತಂದಿದ್ರು. ಸೊ ಅದು ಪೋಣಿಸ್ಬೇಕಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಮತ್ತು ತುಳಸಿ ಎಲ್ಲ ತೊಗೊಂಡು ಬಂದಿದ್ರು. ಸೊ ಅದೆಲ್ಲ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟೆ. ಮತ್ತು ಇಬ್ಬರು ತುಂಬ ಜಗಳ ಮಾಡ್ಕೊಳ್ತಿದ್ರು. ನನಗಂತೂ ತುಂಬ ಸಿಟ್ಟು ಬಂದೋಯ್ತು. ಸೊ ಅದಕ್ಕಾಗಿ ಬೈತಿದ್ದೆ ಅವರಿಗೆ, ಏನಕ್ಕೆ ಆ ಥರ ಮಾಡ್ಕೊಳತ್ರೆ ಅಂತ.
ಯಪ್ಪ ಒಡ್ಡ ಅವರು ಇಬ್ಬರು ಜಗಳ ಸ್ಟಾರ್ಟ್ ಆಯಿತು ಅಂದರೆ ನಂಗೆ ತಲೆನೋವು ಬಂದು ಹೋಗುತ್ತೆ ಫ್ರೆಂಡ್ಸ್. ಸೊ ಹಾಗೆ ನಾನು ಇರುವಂಥ ಹೂವೆಲ್ಲ ಪೋಣಿಸ್ತಾ ಇದ್ದೆ, ನಾಳೆ ಗುರುವಾರ ಅಲ್ವಾ, ಸೊ ಅದಕ್ಕೋಸ್ಕರ. ಹಾಗೆ ನೋಡಿ ನನ್ನ ಮಗನೂ ಅದರಲ್ಲಿ ಆಡ್ತಾ ಇದ್ದ ಮಧ್ಯೆ ಮಧ್ಯೆ ಬಂದ್ಕೊಂಡು. ಸೊ ಅದಕ್ಕೋಸ್ಕರ ಮತ್ತೇನಂದರೆ ಫ್ರೆಂಡ್ಸ್ ವಿಷಯ, ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ನಾನು ಫಾಸ್ಟ್ ಮಾಡಿದ್ದೀನಿ ವಿಡಿಯೋ. ಸೊ ಯಾಕಂದರೆ ಇಲ್ಲಾಂದರೆ ತುಂಬ ಲಾಂಗ್ ಹೋಗುತ್ತೆ, ಅದಕ್ಕೋಸ್ಕರನೇ ಸುಮಾರು ಕ್ಲಿಪ್ಪೆಲ್ಲ ಕಟ್ ಮಾಡಿದ್ದೀನಿ. ಮತ್ತು ಸ್ವಲ್ಪ ಸ್ಪೀಡ್ ಇಟ್ಟಿದ್ದೀನಿ, ಯಾಕಂದರೆ ಹೂವು ಪೋಣಿಸೋದು ತುಂಬ ಲೇಟ್ ಆಗುತ್ತೆ ಅಲ್ಲ, ಸೊ ಅದಕ್ಕೋಸ್ಕರನೇ. ಸೊ ಫ್ರೆಂಡ್ಸ್, ಇದೇ ವಿಡಿಯೋ ಬುಧವಾರ ಮತ್ತು ಗುರುವಾರ 2 ದಿನಕ್ಕೆ ಸೇರ್ಪಡೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಹೂವು ಚೆನ್ನಾಗೈತಾ? ಮತ್ತಿಷ್ಟು ಹೂವು ಉಂಟು. ಸೊ ಅದನ್ನು ಹೂವು ರೆಡಿ ಮಾಡಬೇಕು. ಎಂತ ಏನು ಬಾಲ್ ಬೇಕಾ? ಮಮ್ಮಿಗೊಂದು ಪಪ್ಪಿ ಕೊಡು. ನೋಡಿ ನನ್ನ ಮಗ ಎಂತ ಕುಡಿಲಿಕ್ಕೆ ನೀರು ತಗೊಂಡು ಬಂದಿದ್ದಾಳೆ. ಇಷ್ಟು ಫೋಟೋ ಉಂಟು ನಮ್ಮ ಮನೆಯಲ್ಲಿ ದೇವರದ್ದು. ಸೊ ಮತ್ತೇನಂದರೆ ನಾಳೆ ಗುರುವಾರ ಅಲ್ವಾ, ಹೂವೆಲ್ಲ ಪೋಣಿಸಿದ್ದಾರೆ. ಇವಾಗ ದೇವ್ರ ಪಾತ್ರೆ ಎಲ್ಲ ತಿಕ್ಕಿ ಗುಡಿಸ್ಬೇಕು, ಮತ್ತು ಪೂಜೆನ ಅಷ್ಟು ಬೇಗ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಕೆಲಸ ಮಾಡಿಟ್ರೆ ಆಮೇಲೆ ಮಾಡ್ಕೊಳ್ಳಿಕ್ಕಾಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ ನಮ್ಮ ರಾಯರು, ನೋಡಿ ನಮ್ಮ ಮಕ್ಕಳು ಮಾಡೋದು. ಅವರಿಬ್ರು ಅಲ್ಲ ಆಟ ಆಡೋದು ಫ್ರೆಂಡ್ಸ್, ಅವ್ರಿಗೆ ಯಾರು ಬೇಕಂತನೇ ಇಲ್ಲ, ಇಬ್ಬರೇ ಆಟ ಆಡ್ತಾರೆ. ಮತ್ತೆ ಎಕ್ಸ್ಟ್ರಾ ಜನ ಯಾರೋ ಬೇಕಂತಿಲ್ಲ, ಮನೆಯಲ್ಲಿದ್ದರೆ ಅವರಿಬ್ಬರೇ ಇದ್ರೆ ಅವರಿಬ್ಬರೇ ಆಡ್ತಾರೆ. ಮತ್ತೆ ಎಕ್ಸ್ಟ್ರಾ ಯಾರಾದರೂ ಬಂದರೆ ಇಬ್ಬರೂ ಜಗಳ ಮಾಡ್ಕೊಳ್ತಾರೆ ಫ್ರೆಂಡ್ಸ್. ಅವನು ಮಾತಾಡಿದ್ದು ಇವನಿಗಾಗೋದಿಲ್ಲ, ಇವಳು ಮಾತಾಡಿದ್ದು ಅವನಿಗೆ ಮಾತಾಡೋದು ಆಗೋದಿಲ್ಲ. ಇವನಿದ್ದಾನಲ್ಲ ಕಳ್ಳನಲ್ಲಿ ಮಾಡೋದು. ನೋಡಿ ಇಲ್ಲಿ ನಮ್ಮ ಬಂದಾರ ಉಂಟಲ್ವಾ, ಅಲ್ಲಿ ಹೋಗಿ ಬರ್ತೀನಿ ಅಂತ ಹೇಳ್ತಾವ್ರೆ ಇಬ್ರು. ನಮ್ಮ ಭಾಷೆಯಿಂದ ಬಂದಾರ ವಚನಕ್ರಮಣ ಅಷ್ಟೇ, ಹೀಗೆ ಅಂದರೆ ಬಂದಾರ ಹೋಗಿ ಬರ್ತೀನಿ ಅಂತ ಹೇಳ್ತಾವ ನಮ್ಮ ಮಗ. ಓಕೆ ಫ್ರೆಂಡ್ಸ್, ಇವಾಗ ದೇವ್ರ ಪಾತ್ರೆ ಎಲ್ಲ ತಿಕ್ಕಬೇಕು. ಸೊ ಕೆಲಸ ತುಂಬ ಉಂಟು. ಸೊ ಫ್ರೆಂಡ್ಸ್, ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ. ಗುರುವಾರ ಬೆಳಗ್ಗೆನೇ ಪೂಜೆ ಆಯಿತು. ಸೊ ಪೂಜೆ ಆದ ನಂತರ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಫ್ರೆಂಡ್ಸ್, ಯಾಕಂದರೆ ನನಗೆ ಕಂಫರ್ಟಬಲ್ ಆಗಲ್ಲ ಪೂಜೆ ಮಾಡುವಾಗನೂ ವಿಡಿಯೋ ಮಾಡಲಿಕ್ಕೆ. ಸೊ ಅದಕ್ಕೋಸ್ಕರ ಪೂಜೆ ಆದಮೇಲೆ ವಿಡಿಯೋ ಮಾಡಿರುವಂಥದ್ದು.
ಸೊ ನೋಡಿ ಇವತ್ತಿನ ಅಲಂಕಾರ ರಾಯರಿಗೆ ಹೀಗಾಗಿತ್ತು. ಸೊ ಫ್ರೆಂಡ್ಸ್, ಇದು ಬುಧವಾರ ಮತ್ತು ಗುರುವಾರದ ವಿಡಿಯೋ. ಸೊ ಎರಡು ದಿನದ್ದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತು ರಾಯರದು ಪೂಜೆ ಎಲ್ಲ, ಯಾಕಂದರೆ ಬುಧವಾರದಷ್ಟೇ ಕ್ಲಿಪ್ಸ್ ಇರ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಗುರುವಾರದ್ದು ಮತ್ತು ಬುಧವಾರದ್ದು 2 ಕ್ಲಿಪ್ಸ್ ತೆಗೆದು ವಿಡಿಯೋ ಮಾಡ್ತಾ ಇದ್ದೀನಿ. ಸೂಪರ್ ಆಗಿತ್ತು ನೋಡಿ, ನೀರೆಲ್ಲ ತುಂಬೈತೆ. ಹಾಗೆ ಫ್ರೆಂಡ್ಸ್, ಮಕ್ಕಳು ಕರಿಲಿಕ್ಕೆ ಬಂದು ಸೌಂಡ್ ಬರ್ತಾ ಇತ್ತು, ಸೌಂಡ್ ಬರ್ತಾ ಹೋಗಬೇಕು ನೀರಲ್ಲಿ. ಸೊ ಹಾಗೆ ಫ್ರೆಂಡ್ಸ್, ಅದು ದೀಪ ಅಂದರೆ ಸಮುದ್ರಕ್ಕೆ ಹಾಕಿ ಬರೋದು, ಯಾಕಂದರೆ ಅದು 4 ವಾರದ ವ್ರತದ ದೀಪ ಅದು. ಸೊ ಅದು ನೀರಲ್ಲಿ ಹಾಕುವಂಥದ್ದು. ದೀಪ 4 ವಾರದ್ದು. ಸೊ ಅದು ನೀರಲ್ಲಿ ಹಾಕಿ ಬರಬೇಕು. ಮತ್ತೇನೆಂದರೆ ನೋಡಿ ನಮ್ಮ ರಾಯರು. ಸೊ ಹಾಗೆ 4 ಗಂಟೆ ಆದ್ರೂ ನಮ್ಮ ರಾಯರದು ಪ್ರಸಾದ ಆಗ್ತಾನೆ ಇತ್ತು. ಅದೆಲ್ಲ ಕೆಳಗಡೆ ಬಿದ್ದಿರುವಂಥದ್ದು ಪ್ರಸಾದ. ಸೊ ಆಗಿರುವಂಥ ಪ್ರಸಾದ ಅದು ಮೇಲೆ ಇಟ್ಟು, ಅದಕ್ಕಾಗಿ ವಿಡಿಯೋ ಕ್ಲಿಪ್ ತೆಗಿಯೋ ಮುಂಚೆನೇ ಅದು ಕೆಳಗಡೆ ಬಿದ್ದಿತ್ತು. ಸೊ ಅದಕ್ಕೋಸ್ಕರನೇ ತೋರಿಸ್ತಿದ್ದೆ. ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೆ. ರಾಯರಂತೂ ಸೂಪರಾಗಿ ಕಾಣಿಸ್ತಾ ಇದ್ರು ಇವತ್ತೇ. ಸೊ ಹಾಗೆ ನಮ್ಮ ಅಯ್ಯಪ್ಪ ಸ್ವಾಮಿ ಫೋಟೋ ಸಣ್ಣ ಇತ್ತಲ್ವ, ಸೊ ಅದಕ್ಕೋಸ್ಕರನೇ ಅಯ್ಯಪ್ಪನಿಗೆ ಅದು ಸಣ್ಣ ಮಾಲೆ ಮಾಡಿದ್ದೆ ನಾನು. ಯಾಕಂದರೆ ಆ ಫೋಟೋ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಣ್ಣ ಮಾಲೆ. ಸೊ ಅದಕ್ಕೋಸ್ಕರನೇ ರಾಯರದು ತುಂಬ ದೊಡ್ಡದುಂಟಲ್ವ, ಸೊ ಅಯ್ಯಪ್ಪನಿಗೆ ಮಾಲೆ ಮಾಡಿದ್ದೆ. ಸೊ ಅದು ಪೋಣಿಸಿರುವಂಥದ್ದೇ ಎಲ್ಲವೂ. ಆಮೇಲೆ ಟೀ ಹಾಲು ಎಲ್ಲ ಮಾಡಬೇಕು. ಸೊ ಬೋರ್ ಆಗ್ತಾಯಿತ್ತು, ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋ ಮಾಡುವ ಅಂತ ಮಾಡ್ತಾ ಇದ್ದೆ. ನೋಡಿ ನನ್ನ ಮಗನ ಸೈಕಲ್ ಈಗ ಫಸ್ಟ್ ಬಂದ ಮೇಲೆ ಫಸ್ಟ್ ಆಡೋದೇ ಸೈಕಲಲ್ಲಿ. ಅವನು ಫಸ್ಟ್ ಬಂದ ಮೇಲೇ ಸೈಕಲ್ ಬೇಕು ಅವನಿಗೆ. ಡ್ರೆಸ್ ಎಲ್ಲ ಏನೂ ತೆಗೆಯೋದಿಲ್ಲ, ಫಸ್ಟ್ ಬರೋದು ಸೈಕಲಲ್ಲಿ ಫಸ್ಟ್ 1 ರೌಂಡ್ ಹಾಕ್ತಾನೆ ಅವನು ಈ ಕಡೆಯಿಂದ ಆ ಕಡೆ. ಸೊ ಹೊರಗಡೆ ಎಲ್ಲ ಕೊಡೋದಿಲ್ಲ ಫ್ರೆಂಡ್ಸ್, ನಾನು ಅವನಿಗೆ ಹೊರಗಡೆ ಏನೂ ಕೊಡೋದಿಲ್ಲ ಅಂತ ಹೇಳಿದ್ರೆ ಗಾಡಿ ಎಲ್ಲ ಬರ್ತಾವಲ್ವ. ಸೊ ಅದಕ್ಕೋಸ್ಕರನೇ ಭಯ ಆಗುತ್ತೆ, ಯಾಕಂದರೆ ನಮ್ಮದು ಬ್ಯಾಕ್ ಸೈಡ್ ಅಂದರೆ ರೋಡ್ ಉಂಟು. ಸೊ ಅದಕ್ಕೋಸ್ಕರ ಗಾಡಿ ಎಲ್ಲ ಓಡಾಡ್ತಾ ಇರ್ತವೆ, ಅದಕ್ಕಾಗಿ ಭಯ ಆಗುತ್ತೆ. ನಾನು ಒಳಗಡೆನೇ ಆಡು ಅಂತ ಹೇಳ್ತೀನಿ ಅವನಿಗೆ. ಸೊ ಮತ್ತು ಅದರಲ್ಲೂ ಒಂದು ಮಳೆಗಾಲ ಅಲ್ವಾ, ಅದಕ್ಕಾಗಿ ಕೊಡೋದಿಲ್ಲ. ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಹೊರಗಡೆ ಆಡ್ಲಿಕ್ಕೆ ಕೊಡ್ತೀನಿ, ನಾನೇ ಇರ್ತೀನಿ ಅವನ ಜೊತೆಯಲ್ಲಿ. ಅದಕ್ಕಾಗಿ ಅವನು ಒಳಗಡೆನೇ ಆಡ್ತಾನೆ. ಹೇಳ್ತಾ ಇರ್ತಾನೆ, ಮಮ್ಮಿ ಹೊರಗಡೆ ತೊಗೊಂಡೋಗ್ತೀನಿ ಮಮ್ಮಿ, ಹೊರಗಡೆ ತೊಗೊಂಡೋಗ್ತೀನಿ ಮಮ್ಮಿ ಅಂತ ಹೇಳ್ತಾ ಇರ್ತಾನೆ. ಬಟ್ ನಾನೇ ಕೊಡೋದಿಲ್ಲ, ಏನಕ್ಕಂದರೆ ಭಯ ಆಗುತ್ತೆ. ಒಬ್ಬೊಬ್ರು ತುಂಬ ಸ್ಪೀಡಾಗಿ ಹೊಡಿತಾರೆ ಫ್ರೆಂಡ್ಸ್ ಗಾಡಿಯೆಲ್ಲ, ಅದಕ್ಕೋಸ್ಕರನೇ ಭಯ ಆಗುತ್ತೆ. ಮತ್ತು ಅವರು ಸಣ್ಣ ಮಕ್ಕಳೆಲ್ಲ ಈ ಕಡೆ ಆ ಕಡೆ ನೋಡ್ಕೊಳ್ಳೋದಿಲ್ಲ. ಅವ್ರು ಅಂದರೆ ಅವ್ರು ಹೋಗಿದ್ದೊಂದು ಗೊತ್ತಾಗುತ್ತೆ ಅವರಿಗೆ, ಅಷ್ಟು ಬಿಟ್ಟರೆ ರೋಡಲ್ಲೆಲ್ಲ ನೋಡ್ಕೊಳ್ಳೋದಿಲ್ಲ. ಅವ್ರು ಈ ಕಡೆ ಆ ಕಡೆ ಗಾಡಿ ಬರ್ತಾ ಉಂಟು ಬರ್ತಿದೆಯಾ ಇಲ್ವಾ ಅದೆಲ್ಲ ಏನು ನೋಡ್ಕೊಳ್ಳೋದಿಲ್ಲ. ಸೊ ಅದಕ್ಕೋಸ್ಕರನೇ ನನಗೆ ಭಯ ಆಗುತ್ತೆ. ಮತ್ತೇನೆಂದರೆ ಫ್ರೆಂಡ್ಸ್, ಇವತ್ತು ಗುರುವಾರ ಅಲ್ವಾ, ಊಟ ಮಾಡಿಲ್ಲ ಮಧ್ಯಾಹ್ನ. ದೋಸೆ ಮಾಡಿ ತಿಂದಿದ್ವಿ, ರವೆ ದೋಸೆ. ಸೊ ನೈಟಲ್ಲಿ ನೋಡಬೇಕು ಏನು ಮಾಡೋದು ಅಂತ. ಏನು ಐಡಿಯಾ ಇಲ್ಲ ಮಾಡೋದು, ಏನು ಮಾಡಬೇಕಂತನೂ ಗೊತ್ತಾಗ್ತಾ ಇಲ್ಲ. ನೋಡಬೇಕು ಏನು ಮಾಡುವ ಅಂತ. ಯಾಕಂದರೆ ನಂದು ಬರೀ 8,000ದ ಮೊಬೈಲು, ಅದರಲ್ಲೇ ನಾನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ನೋಡುವ ಮುಂದೆ ಏನಾಗುತ್ತೆ ಅಂತ. ಸೊ ಪ್ಲೀಸ್ ನೋಡೋದಾದರೆ, ಸಪೋರ್ಟ್ ಮಾಡೋದಾದರೆ ಫಸ್ಟ್ ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ. ತುಂಬ ಮಳೆ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಮಳೆ ಇವತ್ತು.
ಹೀಗೆ ಮಳೆ ಬರ್ತಾ ಇರಬೇಕು. ಅಲ್ಲಿ ನೋಡಿ ನಾ ಹೇಳಿದ್ನಲ್ವ, ಫಸ್ಟ್ ಏನೂ ತೆಗಿಲಿಲ್ಲ, ಬಂದು ಕೂಡಲೇ ಸೈಕಲ್ ಹಿಡ್ಕೊಂಡೆ. ಹೇಳಿದ್ನಲ್ವ ಫ್ರೆಂಡ್ಸ್, ನೋಡಿ ತಲೆನೂ ಒರೆಸ್ಕೊಳ್ಳಿ, ಸೈಕಲ್ ಹೊಡಿತಾ ಇದ್ದಾನೆ ಕಳ್ಳನ ಮಗ. ಸೊ ಫ್ರೆಂಡ್ಸ್, ಮಕ್ಕಳೆಲ್ಲ ಬಂದರು. ಸ್ವಲ್ಪ ಟೀ ಹಾಲು ಏನಾದರೂ ಮಾಡುವ ಇವಾಗ. ಮಕ್ಕಳಿಗೆ ಹಾಲು ಮಾಡ್ತೀನಿ, ನಮಗೆ ಟೀ ಮಾಡ್ತೀನಿ. ಹಾಲು ಬಿಸಿ ಮಾಡಲಿಕ್ಕೆ ड्रेस चेंज कर गया मैथिली, ड्रेस चेंज कर गया. ಇವರು ಮಕ್ಕಳು ಬರ್ತಾವಲ್ವಾ, ಅವ್ರು ಡ್ರೆಸ್ಸೇ ಚೇಂಜ್ ಮಾಡೋದಿಲ್ಲ ಫ್ರೆಂಡ್ಸ್. ಬಂದು ಕೂಡ ಆಡ್ಲಿಕ್ಕೆ ಹಾಕ್ತಾರೆ. ಏಯ್ ಡ್ರೆಸ್ ಚೇಂಜ್ कर गया. ನೋಡಿ, ಒಂದು ಕಡೆಯಲ್ಲಿ ಹಾಲು, ಮತ್ತೊಂದು ಕಡೆಯಲ್ಲಿ ಬ್ಲ್ಯಾಕ್ ಟೀ. ಓಕೆ, ನೋಡಿ ನಮ್ಮ ಮಕ್ಕಳು ಆಡ್ತಾನೇ ಇದ್ದಾರೆ, ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಏಯ್ ಏನು ಮಾಡ್ತಿದ್ದೆ? ಹಾಂ, ಡ್ರೆಸ್ ಚೇಂಜ್ ಮಾಡ್ಕೊಳ್ಬೇಕಲ್ವಾ? ಬನಾನಾ ತಿಂತಿದ್ದೀಯಾ? ತಿಂದು ಡ್ರೆಸ್ ಚೇಂಜ್ ಮಾಡ್ಕೊ, ಓಕೆನಾ? ಓಯ್, ನೀನೇನು ಮಾಡ್ತಿದ್ದೆ? ಓಯ್ ಹೀರೋ, ಅವನು ಬಾಲ್ ತೆಗಿಲಿಕ್ಕಾಗಿದ್ದಾನೆ. ಇಲ್ಲ ಐತಿ ಬಾಲ್. ಮೇಲ್ಗಡೆ ಹಾಕಿಟ್ಟಿದ್ದೆ ನಾನು, ಅಂದರೆ ಅವ್ರಿಗೆ ಆಡ್ಲಿಕ್ಕೆ ಈ ಥರ ಮಾಡಿ. बनाना अकाउंट ड्रेस चेंज करनी हो का? ओके, त्या आयडेंटिटी कार्ड रे काढणं आहे दोन्हीच. हां, ड्रेस चेंज करून घ्या वाचा. ಸೊ ಫ್ರೆಂಡ್ಸ್, ರಾಯರ ನೈವೇದ್ಯಕ್ಕಂತ ಇಟ್ಟಿರೋವಂಥ ಹಾಲು, ಅದರಿಂದ ಟೀ ಮಾಡಿ ಮನೆಯವ್ರಿಗೆ ಕುಡಿತೀವಿ ನಾವು ಎಲ್ಲರೂ. ಇಲ್ಲಾದರೆ ಏನಾದರೂ ಪಾಯಸ ಗೀಸ. ಬ್ಲ್ಯಾಕ್ ಟೀ ರೆಡಿ ಆಯಿತು. ಅಯ್ಯೋ ನೋಡಿ ಫ್ರೆಂಡ್ಸ್, ಹೊರಗಡೆಯಿಂದ ಇಲ್ಲಿ ಬರೋ ತನಕ ನೀನು ಹಾಲು ಚೆಲ್ಲೋಗ್ಬಿಟ್ಟಿದೆ ಅಲ್ವಾ. ಆವಾಗಲಿಂದ ಇಲ್ಲೇ ನಿಂತ್ಕೊಂಡಿದ್ದೆ, ಬಟ್ ಏನೂ ಆಗಿತ್ತು. ಇವಾಗ ಸ್ವಲ್ಪ ಆ ಕಡೆಯಿಂದ ಈ ಕಡೆ ಬರೋ ತನಕ ಕೆಳಗಡೆ ಬಿದ್ದೈತಿ, ಬೇಕಲ್ಲಿ ಸ್ವಲ್ಪ ಒರೆಸ್ಬಿಟ್ಟು. ಸೊ ಫ್ರೆಂಡ್ಸ್, ಟೀನು ರೆಡಿ ಆಯಿತು, ಹಾಗೆ ಮಕ್ಕಳಿಗೂ ತಿಂಡಿ ಕೊಟ್ಟಿದ್ದೆ, ತಿಂತಾ ಇದ್ದಾರೆ. ಸೊ ಇವಾಗ ಅವರು ಟ್ಯೂಷನಿಗೂ ಹೋಗ್ತಾರೆ. ಇವತ್ತಿನ ಬ್ಲಾಗ್ ಗುರುವಾರ ಮತ್ತು ಬುಧವಾರ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ. ಯಾಕಂದರೆ ಬುಧವಾರ ವಿಡಿಯೋನೇ ಮಾಡಿಲ್ಲ ನಾನು, ಸೊ ಅದಕ್ಕೋಸ್ಕರ ಮಾಡಿರುವಂಥ ಕ್ಲಿಪ್ ಒಂದೆರಡಿತ್ತು. ಸೊ ಅದೇ ಇದರಲ್ಲೇ ಮಿಕ್ಸ್ ಮಾಡಿ ಹೋಗ್ಬೇಕಲ್ವಾ. ಸೊ ಇವತ್ತಿನ ಬ್ಲಾಗ್ ಇದು ಆಗಿರುವಂಥದ್ದು. ಬಾಯ್. ಇವಾಗ ತೊಳೆದಿಟ್ಟಿದ್ದೀನಿ ಫ್ರೆಂಡ್ಸ್. ಅದು ಮತ್ತು
ಒಂದೂವರೆ ಈರುಳ್ಳಿ ತೊಗೊಂಡಿದ್ದೀನಿ, ಇದು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಗ್ಗರಣೆ ಕೊಡಲಿಕ್ಕೆ. ಓಕೆನಾ, ಸ್ಟಾರ್ಟ್ ಮಾಡುವ. ಮಕ್ಕಳು ಬಂದರು ಟ್ಯೂಷನಿಗೆ ಹೋಗಿ, ಸೊ ನೀರಿತ್ತು ಸ್ವಲ್ಪ, ನೋಡಿ ಬಂದರು ಮಕ್ಕಳು. ಸೊ ಕಾಯಿ ಸ್ವಲ್ಪ ಸಾಸಿವೆ ಹಾಕುವ. Jadi sama kan teman. Biasa sama kan juga kan. Pranzo si cortiamo bene. Perché? Facci vedere che? Sì, e si corti. Quindi c'è di panno che? Questo è un max di corte. Volevo parlare con questo tanto. Vedete che idea. Sono un po' ಮಾಡಿದ್ದಾರೆ. ಆರೆಂಜ್ ಅಂದರೆ ನಂಗೆ ತುಂಬ ಇಷ್ಟ, ಮತ್ತು ಯಾವ ಫ್ಲೇವರ್ ಅಷ್ಟು ಇಷ್ಟ ಆಗಲ್ಲ. ಆರೆಂಜ್ ಮತ್ತು ಶುಂಠಿ, ಇದು ಎರಡು ಆರೆಂಜ್ ಮತ್ತು ಶುಂಠಿ ಎರಡು ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ, ಮತ್ತು ಯಾವುದು ಜಾಸ್ತಿ ಕುಡಿಯಲ್ಲ ನಾನು. ಸಿಂಪಲ್ಲಾಗಿ ಮಾಡ್ತಾಯಿದ್ದೆ ಫ್ರೆಂಡ್ಸ್, ಜಾಸ್ತಿ ಆಡಂಬರ ಮಾಡಲ್ಲ ನಾನು. ಸಿಂಪಲ್ಲಾಗಿ ಮಾಡಿದ್ರೆ ಇದಕ್ಕೊಂದು ಟೇಸ್ಟ್ ಬರುತ್ತೆ. ಸ್ವಲ್ಪ ಇಡ್ತೀನಿ ಬಜ್ಜಿ ಮಾಡಲಿಕ್ಕೆ, ಅಷ್ಟೇ ಸಾಕು. Apa bisa konak mana? Boleh ke sana. ಪೇಟ ಹಾಸ್ತಿಲ್ಲ Mete na cara. ಹೆಂಗಿಲ್ಲ. ಸೊ ಫ್ರೆಂಡ್ಸ್, ಇದಕ್ಕೆ ಸೊ ಅಕ್ಕಿ ರೈಸ್ ಮಾಡುವ ಫ್ರೆಂಡ್ಸ್. ಒಂದೂವರೆ ಹಾಕುವ, ಸಾಕು ಇಷ್ಟೇ. ಓಕೆ ಫ್ರೆಂಡ್ಸ್, ರೊಟ್ಟಿ ಹಾಕಿದ್ದೀನಿ, ಒಂದೂವರೆ ಅಕ್ಕಿ ಹಾಕಿದ್ದೆ ನಾನು, 3 ಗ್ಲಾಸ್ ನೀರು ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಸಾಕು, ಕ್ಲೋಸ್ ಮಾಡಿದ್ದೀನಿ. ಸೊ ಓಕೆ, ಅನ್ನಕ್ಕೆ ಇಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ನೀರೆಲ್ಲ ಡ್ರೈ ಆಗಬೇಕು ಇದಕ್ಕೆ, ಓಕೆನಾ. ಸೊ ಫ್ರೆಂಡ್ಸ್, ಅನ್ನನೂ ರೆಡಿ ಆಯಿತು, ಬಾಜಿನೂ ರೆಡಿ ಆಯಿತು. ಹಾಗೆ ನನ್ನಿಬ್ಬರು ಮಕ್ಕಳು ಭಜನೆ ಮಾಡ್ತಾಯಿದ್ರು. ಸೊ ಅದು ಕ್ಲಿಪ್ ತೆಗಿಲಿಲ್ಲ ನಾನು. ಸೊ ಫ್ರೆಂಡ್ಸ್, ಬಜ್ಜಿ ಆಯಿತು, ಹಾಗೆ ಒಂದು ಮ್ಯಾಂಗೋ ಇತ್ತು. ಸೊ ಅದನ್ನು ಕಟ್ ಮಾಡಿ ನೋಡಲಿಕ್ಕಂತೂ ಸೂಪರ್ ಇತ್ತು ಮ್ಯಾಂಗೋ. ಸೊ ಅದಕ್ಕೋಸ್ಕರ ಕಟ್ ಮಾಡ್ತಾ ಇದ್ದೀನಿ, ಊಟ ಮಾಡುವಾಗ ತಿನ್ನಲಿಕ್ಕೆ ಮಕ್ಕಳೆಲ್ಲ ಇದ್ದಾರಲ್ವ, ಸೊ ಅದಕ್ಕೋಸ್ಕರ.
ಮ್ಯಾಂಗೋ ಅಂತೂ ಸೂಪರ್ ಉಂಟು ನೋಡಿ. ಓಕೆ ನೋಡಿ ಫ್ರೆಂಡ್ಸ್, ಮ್ಯಾಂಗೋ ಕಟ್ ಮಾಡಿದ್ದೀನಿ. ಸೊ ಬಜ್ಜಿನೂ ರೆಡಿ ಆಯಿತು. ಈಗ ಊಟ ಬಡಿಸ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇವತ್ತಿನ ನನ್ನ ಊಟ, ಗುರುವಾರದ ಊಟ ಇದು. ಸೊ ನೈಟಲ್ಲಿ ಊಟ ಮಾಡ್ತೀವಿ ನಾವು. ಸೊ ಇವತ್ತಿನ ಊಟ ಹೀಗಿತ್ತು. ಇದರಲ್ಲಿ ಕ್ಯಾಬೇಜ್ ಬಾಜಿ ಹಾಕಲಿಕ್ಕೆ ನೆನಪಿಲ್ಲ ಫ್ರೆಂಡ್ಸ್ ನನಗೆ. ಸೊ ಇವತ್ತಿನ ಬ್ಲಾಗ್ ಇದು ಆಗಿತ್ತು ಫ್ರೆಂಡ್ಸ್. ಸೊ ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.